ಪ್ರಭು ನ್ಯೂಸ್ಗೆ ಸ್ವಾಗತ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿರುವ SDVS ಸಂಘದ ಶ್ರೀ AB ಪಾಟೀಲ್ ಪಬ್ಲಿಕ್ ಸ್ಕೂಲದ ಉಡಾನ್ 2ನೇ ದಿನದ ಕಾರ್ಯಕ್ರಮ ಉಡಾನ್ 12. ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಬಹುದಾದ ಅತ್ಯಂತ ಶಕ್ತಿಶಾಲಿ ಸಾಧನವೆಂದರೆ ಶಿಕ್ಷಣ. ಹೌದು, ಶಿಕ್ಷಣವೇ ಸಮಾಜ ಪರಿವರ್ತನೆಯ ಮೂಲ ಎಂಬ ದೃಢ ನಂಬಿಕೆಯಿಂದ ಸಂಕೇಶ್ವರ ಪಟ್ಟಣವನ್ನ ಶಿಕ್ಷಣ ಕಾಶಿಯನ್ನಾಗಿ ಬದಲಾಯಿಸಿದ ನಮ್ಮ ಹೆಮ್ಮೆಯ SDVS ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ AB ಪಾಟೀಲ್ ಸಾಹೇಬ್ರು ನಮ್ಮೊಂದಿಗಿರುವುದು ನಿಮ್ಮೆಲ್ಲರ ಹೆಮ್ಮೆ. So let's have a huge round of applause to Honorable President sir. ಮೊದಲಿಗೆ ದಿವಂಗತ ಅಪ್ಪನಗೌಡ ಪಾಟೀಲ್, ದಿವಂಗತ ಬಸನಗೌಡ ಪಾಟೀಲ್ ಇವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದ ಮೊದಲಿಗೆ ದೀಪ ಪ್ರಜ್ವಲನೆ ಮಾಡಿ ಎಲ್ಲರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿ ಸತ್ಕರಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆ ಹಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ AB ಪಾಟೀಲ್, ಅಧ್ಯಕ್ಷರು SDVS ಸಂಘ ಸಂಕೇಶ್ವರ್. ಮುಖ್ಯ ಅತಿಥಿಗಳಾಗಿ ಪ್ರಭುಲಿಂಗ ಕವಳಿಕಟ್ಟೆ IAS ಡೆಪ್ಯೂಟಿ ಕಮಿಷನರ್ ಆಫ್ ಶಿವಮೊಗ್ಗ ಡಿಸ್ಟಿಕ್. ಗೆಸ್ಟ್ ಆಫ್ ಹಾನರ್ ಶ್ರೀ ಮಹೇಶ್ B ಬೆಲ್ಲರ್, MD ಆ್ಯಂಡ್ CEO ಆನ್ಲೈನ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಮೆಹಬಲ್ ಇಂಡಸ್ಟ್ರೀಸ್ ಬೆಂಗಳೂರು. ಅದೇ ರೀತಿ ರವೀಂದ್ರ N ಕರ್ಲಿಂಗನವರ್, ಅಡ್ಮಿನಿಸ್ಟ್ರೇಟಿವ್ ಗ್ರೇಟರ್ ಬೆಂಗಳೂರು. ಈ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ವೇದಿಕೆ ಮೇಲೆ ಹಿರಿಯ ಖ್ಯಾತ ನ್ಯಾಯವಾದಿಗಳಾದ RB ಪಾಟೀಲ್, ಸಂತೋಷ್ ಪಾಟೀಲ್ ಹಾಗೂ ಅನೇಕ ಡೈರೆಕ್ಟರ್ಗಳು ಉಪಸ್ಥಿತರಿದ್ದರು. BA ಪೂಜಾರಿ ಸರ್ ಅಡ್ಮಿನಿಸ್ಟ್ರೇಟರ್, ಕಾರ್ಯದರ್ಶಿ GC ಕೊಟಗಿ ಇವರು ಕೂಡ ಆಸೀನರಾಗಿದ್ದರು. ವಿದ್ಯಾರ್ಥಿ ಪ್ರತಿನಿಧಿಗಳು ಹಾಗೂ ಮೊದಲಿಗೆ ಅನುಪಮಾ ಬಾಗಲಕೋಟ್ ಇವರು ಸ್ವಾಗತಿಸಿದರು. ಭರ್ತಿ ಕುಂಕೂರ್ ವಂದಿಸಿದರು. ಗಜೇಂದ್ರ ಪವಾರ್ ಪ್ರಾಂಶುಪಾಲರು ವರದಿ ವಾಚನ ಮಾಡಿದರು. ಆಕರ್ಷಕ ವಿದ್ಯಾರ್ಥಿಗಳ ನೃತ್ಯ ಕಾರ್ಯಕ್ರಮಗಳು ನಡೆದವು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. We have established not only nation worldwide, we have international branches, around 7 international branches we have, and nation-wise 8 branches we have. And recently, just 3 days back, we acquired one American company. That is a great, because of challenge. Why we have taken a challenge day to day, every moment we have taken a challenge. We have worked very hard and sincere. That result we are seeing that one. That is the reason students are very, very important today. The opportunities are very big. We have to grab. Just simply it will not come. We have to hard work and sincere work. That is the only you have to gain in your life. That is very, very important. Any next future, any our campus interviews, we will do it in Nirsosi Engineering College and Polytechnic College. Today we require 200 engineers today as and now, but qualified and experienced and skilled manpower. Just today we have so many discussions we are happening with principal sirs, Kamte sir. I just today morning I went there. What is the lack in our engineering college? What it is required? Just the administrators were mentioning that it has produced so many administrators, including Prabhuling Kavalikati, and also eminent judges, doctors, engineers. And of course, I am seeing today also this vibrancy of the students who are very, who can see the talent which has made to recognize this school as one of the best school in India. ಒಂದು ಶಾಲೆಯನ್ನು ಹೆಸರು ಮಾಡಬೇಕಾದ್ರೆ ಆ ಕ್ರೆಡಿಟ್ ಗೋಸ್ ಟು ಟೀಚರ್ಸ್. ಅವರು ಮಾಡಿದಾರೆ ಅಂತ ತಿಳ್ಕೊಂಡು ನೀವೆಲ್ಲ ಇವಾಗತ್ತೆ. ಅದೇ ರೀತಿ ಮಕ್ಕಳು ಪ್ರತಿಭೆ, ಹಳ್ಳಿ ಬಂದಂತ ಮಕ್ಕಳು ಯಾರೂ ಕೂಡ ಇವತ್ತು ಡಾಕ್ಟರ್ ಇಲ್ಲ, ಬುದ್ಧಿವಂತರೇ ಅದಾರಲ್ಲ.
ಮಾಡ್ತಾರೆ, ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದೇ ರೀತಿ ಪೇರೆಂಟ್ಸು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ನಾ ಹೇಳ್ತೀನಿ, ಯಾವಾಗಲೂ ಮೀಟಿಂಗ್ ಬಂದಾಗ ಪ್ರಿನ್ಸಿಪಾಲಿಗೆ ಶಿಕ್ಷಕರಿಗೆ ಪೇರೆಂಟ್ಸ್ ಕೂಡ ಸಹಭಾಗಿತ್ವ ಹೋಗಿ ಅವ್ರು ಕೂಡ ಡಿಸ್ಕಷನ್ ಮಾಡಿ ಮಕ್ಕಳಲ್ಲಿ ಏನೈತಿ ಏನನ್ನೋದನ್ನ ಆ ಮಕ್ಕಳಿಗೆ ಹೇಳ್ಬಾರ್ದು. ಒಂದೊಂದು ಹುಡುಗರು ಯಾರೂ ದೊಡ್ಡ ಹೇಳಿಲ್ಲ, ಎಲ್ಲರೂ ಬುದ್ಧಿವಂತರೇ. ಒಂದೊಂದು ಹುಡುಗರು ಏನೋ ಸುಮ್ಮನೆ ನೆಗ್ಲಿಜೆನ್ಸ್, ಅದನ್ನ ತಾಯಂದಿರಿಗೆ ಅಥವಾ ತಂದೆಗಳಿಗೆ ಹೇಳಿದ್ರೆ ಅವರು ಕೂಡ ಅವ್ರನ್ನ ಎಚ್ಚರಿಸ್ತಾರ. ನೀವು ಕೂಡ ಸರಿಯಾದ ರೀತಿಯಿಂದ ಅವ್ರ ಪಾಠ ಹೇಳಿ. ಇಷ್ಟೇ ಇದ್ದೇ ನಮ್ಮ ಹಳ್ಳಿಯ ಮಕ್ಕಳು, ಗ್ರಾಮೀಣ ಹುಡುಗರು ಯಾರು ಎಲ್ಲರೂ ಬುದ್ಧಿವಂತರದಾರ. ಇವರು ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು. ಯಾಕೆ ನಿಮ್ಮನ್ನು ತೋರ್ಸಾಕತ್ತೀವಪ್ಪ, ಇದು ನೀವು ಆಗಬೇಕು ಅನ್ನೋದು ಛಲ ನಿಮ್ಮಲ್ಲಿ ಬರ್ಬೇಕು ಮಕ್ಕಳಲ್ಲಿ. ಇಲ್ಲೆಲ್ಲ ನೀವು SLC ಹುಡುಗ ಕಲ್ತಂತ ಓದಾಕತ್ತೀರಿ, 9th SLC 8th, ನಿಮ್ಮಲ್ಲಿ ಒಂದು ಛಲ ಇರ್ಬೇಕು. ನಾನು ಏನಾದ್ರೂ ಆಗ್ಬೇಕು. ಈ ಮನುಷ್ಯ ಹುಟ್ಟಿ ಬರೋದಕ್ಕೆ ಬಹಳ ಕಷ್ಟ. ಹುಟ್ಟಿ ಬಂದ ಬಳಕ ಜನ್ಮ ತಾಳಿದ ಬಳಕ ಒಂದು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗ್ತದೆ. ಒಳ್ಳೆಯ ಉದ್ದೇಶ, ಶಿಸ್ತು ಮತ್ತು ನಮ್ಮ ವಿನಯ, ನಮ್ರತೆ ಬೇಕೇ ಬೇಕು. ಕಾರಣ ಇಷ್ಟೇ, ನಾವು ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು.